ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಪರೀಕ್ಷೆ ಭಯ, ಪ್ರಯಾಣ ಮಾಡುವಾಗ ಭಯ, ಕತ್ತಲು ಓಡಾಡೋಕ್ಕೆ ಭಯ, ಒಂಟಿ ಓಡಾಡೋಕ್ಕೆ ಭಯ, ಹೀಗೆ ಹಲವಾರು ರೀತಿ ಭಯದಲ್ಲಿ ನಾವು ನರಳಿ ನಮ್ಮ ಸುಖಗಳನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದ್ದರಿಂದ ಆ ಥರ ಭಯಗಳಲ್ಲಿ ಇರುವಂಥ ಜಾತಕಗಳಿಗೆ ಏನು ಕಾರಣ, ವಾಸ್ತು ಪ್ರಕಾರ ಏನು, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಏನು, ಮೆಡಿಕಲ್ ಸೈನ್ಸ್ ಪ್ರಕಾರ ಏನು, ಕರ್ಮ ಸಿದ್ಧಾಂತ ಪ್ರಕಾರ ಏನು ಅಂಥೇಳಿ ನೆನ್ನೆ ಸಂಚಿಕೆಯಲ್ಲಿ ಭಯದಿಂದ ಮುಕ್ತರಾಗೋದು ಹೇಗೆ ಅನ್ನೋದನ್ನು ಮುದ್ರಾಮಂತ ತಂತ್ರ ಹೇಳಿಕೊಟ್ಟಿದ್ದೆ. ಇವತ್ತು ಹೆಣ್ಮಕ್ಳಿಗೆ ಭಾಳ ವಿಶೇಷವಾದಂಥದ್ದು. ಹೆಣ್ಮಕ್ಳಿಗೆ ಒಬ್ಬರಿಗೆ ಎಲ್ಲ ಗಂಡು ಮಕ್ಳಿಗೂ ಕೂಡ ಅನ್ವಯಿಸುತ್ತೆ. ಏನಪ್ಪ ಅಂತಂದರೆ, ಮದುವೆ ಫಿಕ್ಸ್ ಆಗಿರ್ತದೆ, ಇನ್ನೊಂದು ವಾರ 15 ದಿನ ಅನ್ನೋಂಗೆ ಮದುವೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಒಂದು ವಾರ 15 ದಿನ ಅಂದಾಗ ನೋಡಿ, ಕೆಲವರಿಗೆ ಈ ಜಗತ್ತಿನಲ್ಲಿ ಹೆಂಗಿದೆ ಅಂದರೆ, ಆ ಭಗವಂತನ ಲೀಲೆ ನಮ್ಮ ಕರ್ಮದ ಆಧಾರದ ಮೇಲೆ ಹೆಂಗೆ ಬರೆದಿಟ್ಟಿದ್ದಾನೆ ಆ ಸಂವಿಧಾನ, ಆ ಒಂದು ಪ್ರೋಸೆಸ್ ಹೆಂಗಿದೆ ಅಂದರೆ, ಕೆಲವರು ಹುಡ್ತಾರೆ ಮದುವೆನೇ ಆಗಲ್ಲ, ಬ್ರಹ್ಮಚಾರಿಯಾಗೇ ಇದ್ದು ಸತ್ತೋಗ್ತಾರೆ. ಇದೊಂದು ಜಾತಿ, ಇದೊಂದು ವರ್ಗ. ಕೆಲವು ಹೆಣ್ಣಾಗಲಿ ಗಂಡಾಗಲಿ ಎಷ್ಟೋ ನೋಡ್ತಾರೆ ಹುಡುಗಿನ ಮದುವೆನೇ ಆಗೋದಿಲ್ಲ. ಕೆಲವು ಮದುವೆನೇ ಆಸಕ್ತಿ ಇಲ್ಲ, ಅವರು ಬ್ರಹ್ಮಚಾರಿಯಾಗಿ ಅಥವಾ ಬ್ರಹ್ಮಚಾರಣಿಗಿರ್ತಾರೆ. ಮದುವೆ ಅಂದರೆ ಕೂಗಾಟ, ಮದುವೆ ಅಂದರೆ ಭಯ, ಮದುವೆ ಅಂದರೆ ಅಳ್ತಾರೆ. ಅವನ ಬ್ರಹ್ಮಚಾರಿಣಿ ಅಂತ ಕರೆಯೋಣ. ಮದುವೆ ಆಗೋಕ್ಕೆ ಇಷ್ಟ, ಮದುವೆನೇ ಆಗ್ತಾಯಿಲ್ಲ, ಸೆಟ್ಟೇ ಆಗ್ತಿಲ್ಲ. ಮದುವೆ ಆಗಬೇಕು ಅಂತ ಕಂಡ್ಕೊಂಡವ್ರನ್ನೆಲ್ಲ ಅವ್ರು ಕೇಳ್ತಾರೆ, ನನಗೆ ಮದುವೆ ಮಾಡಿಸಿ ಅಂತ ಮದುವೆ ಆಗ್ತಿಲ್ಲ. ಇದೊಂಥರ ಜಗತ್ತಿನಲ್ಲಿ. ಕೆಲವರು ಮದುವೆ ಮಾಡ್ಕೋಬೇಕು ಅಂತೇಳಿ ಬ್ರೋಕರು ಅವರು ಇವರು ಬಂಧು ಬಳಗ ಮುಖಾಂತರ ಸೇರಿ ಎಲ್ಲ ಮಾಡ್ತಾರೆ. ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದ ತಕ್ಷಣ ಒಂದು ವಾರ, 1 ತಿಂಗಳು, 2 ತಿಂಗಳಿಗೆ ಕ್ಯಾನ್ಸಲ್ ಆಗಿಬಿಡ್ತದೆ. ಕೆಲವು ಮದುವೆ ಆಗುತ್ತೆ, ಲವ್ ಮ್ಯಾರೇಜೋ ಅಥವಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜೋ ಏನೋ ಒಂದಾಗತ್ತೆ, ಹೆಚ್ಚಿಗೆ ದಿನ ಮ್ಯಾರೇಜ್ ಲೈಫ್ ಮಾಡೋಕ್ಕಾಗಲ್ಲ, ಡೈವರ್ಸ್ ಆಗಿಬಿಡ್ತದೆ. ಇಲ್ಲ ವಿಧವೆ ಆಗ್ಬೋದು, ಇಲ್ಲ ವಿಧವಾ ಆಗ್ಬೋದು, ಇಲ್ಲ ಗಂಡ ಹೆಂಡತಿ ಬೇರೆ ಇರ್ಬೋದು. ಒಂದು ಡೈವರ್ಸ್ ಆಗ್ಬೋದು, ಇಲ್ಲ ಗಂಡ ಸತ್ತೋಗ್ಬೋದು, ಇಲ್ಲ ಹೆಂಡತಿ ಸತ್ತೋಗ್ಬೋದು, ಇಲ್ಲ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ದೂರ ಇರ್ತಾರೆ, ದಾಂಪತ್ಯ ಜೀವನ ಇಲ್ಲ. ಇದೆಲ್ಲ ಮದುವೆಯಲ್ಲಿರೋ ಒಂದು ಸೈಡ್ ಎಫೆಕ್ಟು, ವಿವಾಹ ಸೈಡ್ ಎಫೆಕ್ಟ್ಸ್. ಈ ಥರ ಭಾಳಷ್ಟು ನಾವು ಜೀವನದಲ್ಲಿ ನೋಡಿದ್ದೀವಿ, ಮುಂದೆನೂ ನೋಡ್ಬೇಕು. ಈಗ ಮದುವೆ ಆಗಿಲ್ಲ, ನಂಗೆ ಮದುವೆನೇ ಬೇಡ ಅನ್ನೋರು ಮರ್ತು ಬಿಡೋಣ. ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಬ್ರಹ್ಮಚಾರಿಯಾಗೇ ಇದ್ದುಬಿಡ್ತೀನಿ, ನಾನು ಬ್ರಹ್ಮಚಾರಿಣಿಯಾಗೇ ಇರ್ತೀನಿ ಅಂತ ಅವಳು ಅಂತ ನೀವು ಆಯಿತು ಬಿಟ್ಬಿಡಿ. ಎರಡನೇದು, ಮದುವೆ ಆಗುತ್ತೆ, ಸುಖ ಇಲ್ಲ, ಯಾತಕ್ಕೆ ಅನ್ನೊಂದು ಪ್ರಶ್ನೆ ಬಂತು. ಒಂದು ವಾರ ಇದೆ, ಚೌಟ್ರಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ, ಮದುವೆ ಕ್ಯಾನ್ಸಲ್. ಯಾಕೆ? ಹುಡುಗಿ ಸರಿ ಇಲ್ಲ ಅಂತ ಗೊತ್ತಾಯಿತು, ಕ್ಯಾನ್ಸಲ್ ಮಾಡಿದ್ದೀವಿ. ಮದುವೆ 15 ದಿನ ಅಂದಂಗೆ ಮದುವೆ ಕ್ಯಾನ್ಸಲ್. ಇನ್ವಿಟೇಷನ್ ಎಲ್ಲ ಹಂಚ್ಬಿಟ್ಟಿದ್ದಾರೆ. ಛತ್ರ ಬುಕ್ ಆಗಿದೆ, ಅಡುಗೆ ಭಟ್ರು ಬುಕ್ ಆಗಿದೆ, ರಿಸೆಪ್ಷನ್ಗೆ ಮದುವೆಗೆ ಎಲ್ಲ ಸಿದ್ಧತೆ ನಡೆದಿದೆ, ಇನ್ವಿಟೇಷನ್ ಬಂದು ಮಿತ್ರರಿಗೆಲ್ಲ ಕಳಿಸಾಯಿತು. ಮದುವೆ ಇನ್ನೇನು 15 ದಿನ ಅನ್ನೋಂಗೆ ಮದುವೆ ಕ್ಯಾನ್ಸಲ್. ಯಾಕೆ? ಹುಡುಗ ಸರಿ ಇಲ್ಲ, ಹುಡುಗಂಗೆ ಇನ್ನೊಬ್ಳು ಇದ್ದಾನಂತೆ, ಹುಡುಗ ಕುಡ್ಕ ಅಂತೆ, ಹುಡುಗ ಜೈಲ್ಗೆ ಹೋಗಿ ಬಂದಿದ್ದಾನಂತೆ, ಹುಡುಗನ ನಡೆ ನುಡಿ ಆಚಾರ ವಿಚಾರ ಹವ್ಯಾಸಗಳು ಸರಿ ಇಲ್ಲ, ಆದ್ದರಿಂದ ನಾವು ಮದುವೆ ಕ್ಯಾನ್ಸಲ್ ಮಾಡಿದ್ವಿ. ಮಾನ ಮರ್ಯಾದೆ ಹೋದು ಪರವಾಗಿಲ್ಲ, ಅಂಥ ಹುಡುಗನ ಕೊಟ್ಟು ನಾವು ನನ್ನ ಮಗಳನ್ನ ಲೈಫ್ ಲಾಂಗ್ ನರಳೋದಕ್ಕಿಂತ ಮದುವೆ ಕ್ಯಾನ್ಸಲ್ ಮಾಡೋದು ವಾಸೆ. ತಂದೆ ತಾಯಿ ಭಾಳ ಘೋರವಾಗಿ ನಿರ್ಧಾರ ತಗೊಂಡು ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನೋಡಿ, ಮದುವೆ ಆಗೋ ಯೋಗ ಇದೆ ಇಬ್ರಿಗೂ, ಮದುವೆ ಕ್ಯಾನ್ಸಲಿಂದ ಹೊರಟಾಯಿತು. ಒಂದು ಲವ್ ಮಾಡ್ತಿದ್ದಾರೆ, ಲವ್ ಮಾಡಿ ಎಲ್ಲ 3-4 ವರ್ಷ ಲವ್ ಮಾಡಿ ಕೊನೆಗೆ ಮದುವೆನೇ ಆಗಲ್ಲ. ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಲ್ಲಿ ಬಂದು ನೀನು ಬೇಡ ನಾನು ಬೇಡ ಹೋಗಿ ಅಂದ್ಬಿಡ್ತಾರೆ. ತಾಲಿ ಕಟ್ಟೋದೊಂದು ಬಾಕಿದೆಲ್ಲ ನಡೆದಿರ್ತದೆ. ಲವ್ ಮಾಡುವಾಗ ತಾಲಿ ಒಂದು ಕಟ್ಟಿಲ್ಲ, ಬಾಕಿದೆಲ್ಲ ನಡೆದಿರ್ತದೆ. ಆದರೆ ಮದುವೆ ಮಾಡ್ಕೊಳ್ಳಲ್ಲ. ನನ್ನ ಇಷ್ಟ ಅಲ್ವಂತೆ, ಇನ್ನೊಬ್ಬ ಸಿಕ್ಕದಂತೆ ಹೊಟ್ಟೋದ್ಲು ಅಂತ ನೀವು. ಅವಳಂತಳೆ
ಅಯ್ಯೋ ಅವನ ಹತ್ರ ಇರೋದು ಕಷ್ಟಪ್ಪ, ತುಂಬ ಈಗಲೇ ಮದುವೆ ಮುಂಚೆ ಈಗ ಮದುವೆ ಆದ್ಮೇಲೆ ಏನೇ ಮಾಡ್ತಾನೋ, ಮತ್ತು ಅವ್ರ ಅಮ್ಮ ಸರಿ ಇಲ್ಲ, ಅಪ್ಪ ಸರಿ, ಏನೋ ಒಂದು ರೀಸನ್ಗೆ ಅವಳು ಬಿಟ್ಬಿಡ್ತಾಳೆ. ಇಷ್ಟು ದಿವಸ ಅವ್ರ ಜೊತೆಲಿದ್ದು ಚೆನ್ನಾಗಿ ಎಲ್ಲ ಆನಂದವಾಗಿದ್ದರು. ಈಗ ಬೇಡ, ಅವ್ನು ಮದುವೆ ಆಗೋದು ಬೇಡ ಅಂತೇಳಿ. ನೋಡಿ, ಲವ್ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು, ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತಿದ್ದವರು ಕ್ಯಾನ್ಸಲ್ ಆಯಿತು. ಇನ್ವಿಟೇಷನ್ನು ಪ್ರಿಂಟ್ ಮಾಡಿ ಮದುವೆ ಫಿಕ್ಸ್ ಮಾಡಿದವರು ಕ್ಯಾನ್ಸಲ್ ಆಯಿತು. ಎಂಗೇಜ್ಮೆಂಟ್ ಆಗಿ ಮದುವೆ ಕ್ಯಾನ್ಸಲ್ ಆಯಿತು. ಎಂಗೇಜ್ಮೆಂಟ್ ಕ್ಯಾನ್ಸಲ್. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಆಯಿತು, ಮದುವೆ ಮಾತ್ರ ಕ್ಯಾನ್ಸಲ್ ಆಯಿತು ಅಂತ ಅವ್ರಿಗೆ ಏನು ಸಮಸ್ಯೆ, ಯಾಕೆ, ಏನು? ಮದುವೆ ಆಯಿತು ಅಲ್ಲ, ಎಂಗೇಜ್ಮೆಂಟ್ ಆಯಿತು, ಮದುವೆ ಬಂದು ಬಾಕಿ ಇತ್ತು, ಲವ್ ಮಾಡಾಯಿತು, ಎಲ್ಲ ಒಪ್ಕೊಂಡಿದ್ರು, ಇನ್ನೇನು ಮದುವೆ ಆಗಬೇಕು, ಕ್ಯಾನ್ಸಲ್. ಎಂಗೇಜ್ಮೆಂಟ್ ಅಂದರು ಒಂದೇ, ಲವ್ ಅಂದರು ಒಂದೇ ಅಂತ ಇಟ್ಕೊಳ್ಳೋಣ. ಇವಾಗ ಲವ್ ಮಾಡಿದ್ದಾರೆ, ಮದುವೆ ಆಗ್ತಿಲ್ಲ, ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗ್ತಿಲ್ಲ. ಕಾರಣ ಏನು? ಇದು ಭಾಳ ಬಲವಾದ ಸಮಸ್ಯೆ. ಇದಕ್ಕೆ ಯಾವುದೇ ಡಾಕ್ಟರ್ ಹತ್ರ ಔಷಧಿ ಇಲ್ಲ. ಯಾವುದೇ ಡಾಕ್ಟ್ರು ಕೂಡ ಕ್ಯಾನ್ಸಲ್ ಆಗಿರೋ ಮದುವೆ ಮತ್ತೆ ಫಿಕ್ಸ್ ಮಾಡಿ ಮದುವೆ ಮಾಡ್ಕೊಂಡ್ರಪ್ಪ ಅಂತ ಒಬ್ಬೊಬ್ಬರು ಒಂದೊಂದು ಟ್ಯಾಬ್ಲೆಟ್ ತೊಗೊಳ್ಳೋದಾಗಲಿ, ಇಂಜೆಕ್ಷನ್ ತೊಗೊಳ್ಳೋದಾಗಲಿ, ಒಂದು ಬಾಟ್ಲು ಟಾನಿಕ್ ಕುಡಿಯೋದಾಗಲಿ, ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು 2 ಬಾಟ್ಲು ಗ್ಲುಕೋಸ್ ಬಾಟ್ಲು ಹಾಕ್ಕೊಂಡು ಮಲ್ಕೊಂಬಿಟ್ಟು ಬಂದರೆ ಮದುವೆನೂ ಆಗಲ್ಲ. ಹಾಗಾದ್ರೆ ಏನು ಪ್ರಾಬ್ಲಮ್ ಇದೆ? ಯಾಕೆ ಹಿಂಗೆ ನಡೀತದೆ? ತಾಲಿ ಕಟ್ಟೋ ಸಮಯದಲ್ಲಿ ಮದುವೆ ನಿಂತೋಗಿದೆ. ರಾತ್ರಿ ಎಲ್ಲ ರಿಸೆಪ್ಷನ್ ಆಯಿತು, ನಾಳೆ ಬೆಳಗ್ಗೆ ತಾಲಿ ಕಟ್ಟಬೇಕು, ಹುಡುಗ ಇಲ್ಲ. ರಾತ್ರಿ ಎಲ್ಲ ರಿಸೆಪ್ಷನ್ ಆಯಿತು, ತಾಲಿ ಕಟ್ಟಬೇಕು, ಬೆಳಗ್ಗೆ ಎಣ್ಣೆ ನಾಪತ್ತೆ, ಮದುವೆ ಎಣ್ಣೆ ಚೌಟ್ರಿಂದ ಓಡೋಗಿದ್ದಾಳೆ, ಊರೇ ಬಿಟ್ಟು ಹೊಟ್ಟೋಗಿದ್ದಾಳೆ. ಇದು ನಾವು ಸಿನಿಮಾದಲ್ಲಿ ನೋಡ್ತೀವಿ, ನಿಜ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಹಿಂಗೆ ಆಗ್ತಿದೆ? ಯಾತಕ್ಕೆ ಹಿಂಗೆ ಆಗ್ತಿದೆ? ನಂತರ ಭಾಳ ಜನ ಅಪಾಯಿಂಟ್ಮೆಂಟ್ ತೊಗೊಂಬರ್ತಾರೆ, ಮದುವೆ ಕ್ಯಾನ್ಸಲ್ ಆಯಿತು, ಈಗ ನಮ್ಮ ಮರ್ಯಾದೆ ಹೊಟ್ಟೋಗಿದೆ, ಇನ್ಯಾರು ಬಂದು ಮದುವೆ ಮಾಡ್ಕೋತಾರೋ ಗೊತ್ತಿಲ್ಲ, ನಮ್ಮ ಮಗಳನ್ನ, ನನ್ನ ಮಗನಿಗೆ ಮದುವೆ ಎಲ್ಲ ಎಂಗೇಜ್ಮೆಂಟ್ ಆಗಿ ಇನ್ನೇನು ಮದುವೆ ಆಗಬೇಕು, ಎಲ್ಲರಿಗೂ ಹೇಳ್ಕೊಂಬಿಟ್ಟಿದ್ದೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಮೇರಿಕದಿಂದೆಲ್ಲ ಬಂದರು ಮದುವೆಗೆ ಅಂತ, ಬಂದ ತಕ್ಷಣ ಮದುವೆ ಕ್ಯಾನ್ಸಲ್ ಆಯಿತು. ಯಾಕೆ ಅನ್ನೋದು ಗೊತ್ತಿಲ್ಲ ನಮಗೆ. ಭಾಳ ಕ್ಯಾನ್ಸಲ್ ಅಂದರೆ ಮಾಡ್ಲಿಕ್ಕೆ ಒಂದು ನೆಪ ಇದೆ, ಹುಡುಗ ಸರಿಯಿಲ್ಲ ಅಥವಾ ಹುಡುಗಿ ಸರಿಯಿಲ್ಲ ಅನ್ನೋ ಒಂದು ನೆಪದಲ್ಲಿ ಮಾಡಿರ್ತಾರೆ. ಅಥವಾ ಕೊಡೋದು ಬಿಡೋದಲ್ಲಿ ವರದಕ್ಷಿಣೆ ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ, ಅದು ಕ್ಯಾನ್ಸಲ್ ಆಗಿರ್ತದೆ. ಇದಕ್ಕೆಲ್ಲ ಒಂದು ನೆಪ, ಒಂದು ರೀಸನ್ ಇದೆ, ಕರ್ಮ ಸಿದ್ಧ ಅಂತ ಒಂದಿದೆ ಅವ್ರ ಜಾತಕದಲ್ಲಿ. ಅದು ಏನು? ಯಾಕೆ ಎಂಗೇಜ್ಮೆಂಟ್ ಆಗಿ ಮದುವೆವರೆಗೂ ಬಂತು ಕ್ಯಾನ್ಸಲ್ ಆಯಿತು? ಮದುವೆ ಚೌಟ್ರಿಲಲ್ಲಿ ಗಂಡು ನಾಪತ್ತೆ, ಹೆಣ್ಣು ನಾಪತ್ತೆ, ಮದುವೆ ಇನ್ನೊಂದು ವಾರ 15 ದಿನ ಮದುವೆ ಕ್ಯಾನ್ಸಲ್ ಆಯಿತು ಅನ್ನೋದಕ್ಕೆ ಕರ್ಮ ಸಿದ್ಧ ಅಂತ ಹೇಳ್ತೀನಿ ಕೇಳಿ. ಇವಾಗ ಮದುವೆ ಆಗೋ ಹುಡುಗ ಮದುವೆ ಮುಂಚೆನೇ ಹಲವಾರು ಸ್ತ್ರೀಯರ ಜೊತೆ, ಅದು ವಿಧವಾ ಸ್ತ್ರೀ ಆಗಿರ್ಬೋದು, ವೈಶ್ಯಾವಾಟಿಕೆ ಸ್ತ್ರೀ ಆಗಿರ್ಬೋದು, ಪತಿತ್ಯಾಗ ಸ್ತ್ರೀ ಗಂಡನ ಬಿಟ್ಟಂತವಳು ಇರ್ಬೋದು, ಸುಮಂಗಲಿ ಸ್ತ್ರೀ ಗಂಡ ಇರ್ತಾನೆ, ಅವಳ ಮೈಮೇಲೆ ಮಾಂಗಲ್ಯ ಇರುತ್ತೆ, ಮೈಮೇಲೆ ಮಾಂಗಲ್ಯ ಇದ್ದರೂ ಕೂಡ ಪರಪುರುಷ ಜೊತೆ ಸುಖಪಟ್ಟಿರ್ತಾನೆ ಅವಳು. ಅಂದರೆ ಯಾವ ಹುಡುಗ ಮದುವೆ ಆಗೋ ಹುಡುಗ ಈ ಜನ್ಮದಲ್ಲಿ ಅಥವಾ ಹೋದ ಜನ್ಮದಲ್ಲಿ ಕನ್ಯಾ ಮದುವೆ ಆಗದಿರೋ ಹೆಣ್ಮಕ್ಳ ಜೊತೆ ದೇಹ ಸುಖ ಪಡೆದಿದ್ರೆ, ವಿಧವಾ ಸ್ತ್ರೀಯಿಂದ ದೇಹ ಸುಖ ಪಡೆದಿದ್ರೆ, ಸುಮಂಗಲಿ ಸ್ತ್ರೀ ಮದುವೆ ಆಗಿರೋ ಹೆಂಗಸರ ಜೊತೆ ಅವನು ಸುಖ ಪಡೆದಿದ್ರೆ, ದೇಹ ಸುಖ ಪಡೆದಿದ್ರೆ, ವೈಶ್ಯಾವಾಟಿಕೆ ಸ್ತ್ರೀ ಸುಖ ಪಡೆದಿದ್ರೆ, ಇನ್ನೊಂದಿದೆ ಚಂಡಾಳ ಸ್ತ್ರೀ ಬಗ್ಗೆ ಅವನು ಸುಖ ಪಡೆದಿದ್ರೆ, ಇದಲ್ದೇ ಕೆಲವರು ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಅವ್ರು ಮದುವೆ ಆಗಲ್ಲ, ಬಟ್ ಜಪ ತಪ ಪೂಜೆ ಅಂಥ ಸ್ತ್ರೀ ಜೊತೆ ಹೋಗಿ ಏನೋ ಸಂಪರ್ಕ ಮಾಡಿದರೆ, ದೇಹ ಸುಖ ಪಡೆದಿದ್ರೆ ಒಂದು ಗಂಡು ಮದುವೆ ಮುಂಚೆನೇ, ಮದುವೆ ಆಗೋ ಸಮಯದಲ್ಲಿ ಹುಡುಗಿನ ಕಿಡ್ನಪ್ ಮಾಡ್ಕೊಂಡು ಹೋಗಿರ್ತಾರೆ ಕೆಲವು ಟೈಮು, ಓದ ಜನ್ಮದಲ್ಲೋ ಏನೋ ಆ ಥರ ದೋಷ ಮಾಡಿದರೆ, ಮದುವೆ ಆಗಬಾರ್ದು ಅವಳು ಅಂತೇಳಿ ಹಲವಾರು ಬಾರಿ ಚಾಡಿ ಹೇಳಿ ಮದುವೆ ನಿಲ್ಲಿಸಿದ್ರೆ ಆ ನೋವು ಏನು ಗೊತ್ತಾಗಲಿ ಅಂತೇಳಿ ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಹೋಗೋಕ್ಕೆ ಮುಂಚೆ ಮದುವೆ ಕ್ಯಾನ್ಸಲ್ ಆಯಿತು. ಈ ಥರ ತಪ್ಪು ಮಾಡಿದರೆ ಗಂಡಸರು ಈ ದೋಷಕ್ಕೆ ಗುರಿ ಆಗ್ತಾರೆ ಅಂತ ಹೇಳ್ತಾರೆ. ಇದು ಒಂದು. ಹೆಣ್ಮಕ್ಳಲ್ಲಿ ಯಾಕೆ ಈ ಥರ ದೋಷ ಬಂತು? ಮದುವೆ ಮುಂಚೆನೇ ಗುರು ಹಿರಿಯರ ಆಶೀರ್ವಾದದಿಂದ ಒಂದು ಹೆಣ್ಣು ಬೇರೆ ಬೇರೆ ಹುಡುಗರ ಜೊತೆ ದೇಹ ಸುಖ ತೊಗೊಂಡಿದ್ರೆ ಅವಳಿಗೆ ಮದುವೆ ಸುಖ ಸಿಗೋದಿಲ್ಲ. ಎರಡನೇದು, ವಿವಾಹಿತ ಪುರುಷನ ಜೊತೆ ಸುಖ ತೊಗೊಂಡಿದ್ರೆ ದೇಹ ಸುಖ, ವಿಧವಾ ಪುರುಷ ಹೆಂಡತಿಯನ್ನು ಕಳ್ಕೊಂಡಿರ್ತಾನೆ ಅಂಥವನ ಜೊತೆ ಏನಾದ್ರು ಸುಖ ತೊಗೊಂಡಿದ್ರೆ ದೇಹ ಸುಖ ತೊಗೊಂಡಿದ್ರೆ, ವೈಶ್ಯಾವಾಟಿಕೆ ನಡ್ಸೋಕ್ಕೆ ಒಂದು ಇರ್ತಾರೊಬ್ಬ ಮ್ಯಾನೇಜರ್ ಅಂತ, ಅವನು ಎಲ್ಲ ಕಡೆ ಹೆಣ್ಮಕ್ಳು ಕರ್ಕೊಂಬರೋದು ವೈಶ್ಯಾವಾಟಿಕೆ, ಅಂಥವನ ಸಹವಾಸದಲ್ಲಿ ದೇಹ ಸುಖ ಪಡೆದಿದ್ರೆ, ತನಗೆ ವಿದ್ಯೆ ಬುದ್ಧಿ ಕೊಟ್ಟಂಥ ಗುರು ಜೊತೆನೇ ದೇಹ ಸುಖ ಪಡೆದಿರಿ. ಈಗ ಎಷ್ಟೋ ಜನ ಸ್ಕೂಲು ಕಾಲೇಜಲ್ಲೆಲ್ಲ ಟೀಚರ್ಸ್ ಜೊತೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು.
ಲೆಕ್ಚರನ್ನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ದೋಷ ಆಗಿದ್ದರೆ, ಇದಲ್ಲದಕ್ಕಿಂತ ಹೆಚ್ಚಾಗಿ ಸಾಧು ಸಂತರ ಗುರುಗಳ ಜೊತೆ ದೇಹ ಸುಖ ಪಡೆದಿದ್ರೆ, ಸಾಧು ಸಂತ ಜಂಗಮ ಸನ್ಯಾಸಿ ಇಂಥವ್ರ ಜೊತೆ ಅವ್ರ ಮಟ್ಟಕ್ಕೆ ಹೋಗೋದು, ಅವ್ರ ಜೊತೆ ದೇಹ ಸುಖ ತೊಗೊಳ್ಳೋದು, ಸನ್ಯಾಸಿ ಜೊತೆ ಹೋಗಿ ಅವ್ರ ದೇಹ ಸುಖ ತೊಗೊಳ್ಳೋದು, ಈ ಥರ ಕರ್ಮಗಳೇನು ಮಾಡಿದರೆ ಎಂಗೇಜ್ಮೆಂಟ್ ಆಗುತ್ತೆ, ಮದುವೆ ಆಗಲ್ಲ. ಅಥವಾ ಮದುವೆ ಆಗಬೇಕಾಗಿತ್ತೆ, ಗಂಡೇ ನಾಪತ್ತೆ ಆಗಿರ್ತಾನೆ. ಇವಳು ಮಾಡಿರೋ ಕರ್ಮಕ್ಕೆ ಗಂಡನ ಜೊತೆ ಇರೋದು. ಈ ಥರದ ದೋಷ ಇದ್ದಾಗ ಮದುವೆ ಆಗಲ್ಲ ಅಂತ ಹೇಳುತ್ತೆ. ಮದುವೆ ಅನ್ನೋದು ಪವಿತ್ರವಾದಂಥ ಒಂದು ಕ್ರಿಯೆ. ನಾವು ಮದುವೆ ಮುಂಚೆನೇ ಮೈಲಿಗೆ ಆಗಿಬಿಟ್ಟಿರ್ತೀವಿ, ಅವ್ರ ಇವ್ರ ಹತ್ರ ಮಲಗಿ ಸುಖ ತೊಗೊಂಡ್ಬಿಟ್ಟಿರ್ತೀವಿ, ಹುಡುಗ ಆಗಲಿ ಹುಡುಗಿ ಆಗಲಿ. ಆ ಪವಿತ್ರವಾದಂಥ ಮಂಗಳಕರವಾದಂಥ ಒಂದು ವಿವಾಹ ಅನ್ನೋ ಕಾರ್ಯಕ್ಕೆ ಇವತ್ತು ಬೆಲೆ ಹೊಟ್ಟೋಗಿದೆ. ಈ ರೀತಿ ಏನಾದ್ರು ಆಗಿತ್ತು ಅಂತಂದರೆ ಅವ್ರಿಗೆ ಮದುವೆ ಅನ್ನೋದಲ್ಲಿ ದೋಷ ಬಂದು ವಿವಾಹ ಪ್ರತಿಬಂಧಕ ದೋಷ ಅಂತ ಹೇಳ್ತಾರೆ ಜಾತಕದಲ್ಲಿ. ಇದು ಒಂದು. ಇನ್ನೊಂದು, ಗುರು ಜೊತೆಗೆ ಶುಕ್ರನು ನೀಚನಾದಾಗ ಈ ಥರ ದೋಷ ಬರುತ್ತೆ ಜಾತಕದಲ್ಲಿ. ಮದುವೆ ಆಗೋ ತನಕ ಸುಮ್ಮನೆ ಇರ್ತಾರೆ. ಮದುವೆ ಒಂದು ವಾರ 15 ದಿವಸಕ್ಕೆ ಮುಂಚೆ ಒಂದು ಪ್ರಯೋಗ ಇದೆ, ಕಾಟೇರಿ ಪ್ರಯೋಗಗಳ ಒಂದು ಪ್ರಯೋಗ ಇದೆ. ಆ ಪ್ರಯೋಗ ಮಾಡಿಬಿಟ್ಟು ರಾಣಿ ಬಲಿ ಕೊಟ್ಬಿಟ್ಟ ಅಂತಂದರೆ ಮದುವೆ ಇನ್ನೊಂದು 15 ದಿವಸ ಅನ್ನೋಂಗೆ ಮದುವೆ ಸ್ಟಾಪ್ ಆಗಿಬಿಡ್ತದೆ. ಏನೋ ಒಂದು ನೆಪದಲ್ಲಿ ಚೇಂಜ್ ಆಗಿಬಿಡ್ತದೆ. ಮಾಟಮಂತ್ರದಿಂದನೂ ಮದುವೆ ನಿಲ್ಲಿಸ್ಬೋದು. ನಮ್ಮ ಪೂರ್ವ ಜನ್ಮದ ಕರ್ಮದಿಂದ ಮದುವೆ ನಿಂತೋಗುತ್ತೆ. ಮುನ್ನೊಂದು ನಾವು ಮಾಡಿದಂಥ ಕೆಟ್ಟ ಕೆಲಸಗಳು ಮದುವೆ ಮುಂಚೆನೇ. ಕಲಿಯುಗದಲ್ಲಿ ಇವತ್ತು ಭಾಳಷ್ಟು ಜನ ಮದುವೆ ಆಗಿದ್ದು ಕೂಡ ಬೇರೆ ಬೇರೆ ಜೊತೆ ಸುಖ ತಗೋತಾರೆ, ಮದುವೆ ಆಗೋಕ್ಕೆ ಮುಂಚೆನೇ ಬೇರೆ ಬೇರೆ ಸುಖ ತಗೊಳ್ತಾರೆ. ಅಲ್ಲಿಗೆ ಅದು ಯಾವಾಗ ಒಂದು ಹೆಣ್ಣು ಒಂದು ಗಂಡು ದೇಹದಿಂದ ಬರೋ ಒಂದು ಬಿಸಿ ಶಾಖ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಆದರೆ, ಎಂಜಲು ಎಕ್ಸ್ಚೇಂಜ್ ಆದಾಗ, ವೀರ್ಯ ಎಕ್ಸ್ಚೇಂಜ್ ಆದಾಗ ಅದು ವಿವಾಹ, ಗಾಂಧರ್ವ ವಿವಾಹ ಅಂತಾರೆ. ಅದಾಗಿದ್ದಾಗ ನಿಜವಾದ ವಿವಾಹಕ್ಕೆ ಅವರು ಅರ್ಹರಲ್ಲ, ಯೋಗ್ಯರಲ್ಲ. ಆದ್ದರಿಂದ ಈ ಥರ ನಡೆದು ಬಂದಿದ್ದರೆ ಅಂಥವರು ಭಾಳಷ್ಟು ಕಷ್ಟಪಡ್ತಾರೆ. ಇದಕ್ಕೆ ಕಳತ್ರ ಯೋಗ ಅಂತ ಕರೀತಾರೆ. ಕೆಳಗೆ ದುಕಳತ್ರ 2 ಬಾರಿ ಮದುವೆ, ತ್ರಿಕಳತ್ರ 3 ಬಾರಿ ಮದುವೆ, ಬಹುಪತ್ನಿ ಯೋಗ ಹಲವಾರು ಹೆಂಡತಿರು, ಬಹುಪತಿ ಯೋಗ ಹಲವಾರು ಗಂಡಿರು. ತಾಳಿ ಕಟ್ಟಬೇಕೇ ಅಂತಲೇ ಇಲ್ಲ, ದೇಹ ಸುಖ ತಗೊಳ್ತು ಅಂತಂದರೆ ಗಾಂಧರ್ವ ವಿವಾಹ ಆಯಿತು. ಇಂಥವ್ರಿಗೆಲ್ಲ ಈ ದೋಷ ಬರುತ್ತೆ ಅಂತ ಹೇಳುತ್ತೆ. ಒಂದು ಶುಕ್ರ ಸೆಕ್ಸ್ಗೆ ಕಾರಕ, ಸಂತಾನೋತ್ಪತ್ತಿಗೆ ಕಾರಕ, ವೀರ್ಯಕಾರಕ ಗಂಡಸಲ್ಲಿ, ಅಂಡಾಣುಕಾರಕ ಶುಕ್ರ ಹೆಂಗಸರಲ್ಲಿ. ಶುಕ್ರ ಈ ಥರದ್ದೆಲ್ಲ ಮಾಡಿಸಿ ಕೊನೆಗೆ ಅದೇನಾಗುತ್ತೆ, ಶನಿ ಗುರು ದೋಷದಿಂದ ಈ ದೋಷ ನಿಂತೋಗುತ್ತೆ. ಅದಕ್ಕೆ ಎಲ್ರಿಗೂ ಮದುವೆ ಆಗಲ್ಲ. ಎಷ್ಟೋ ಹೆಣ್ಮಕ್ಳು ಚೌಟ್ರಲ್ಲಿ ಮದುವೆ ನಿಂತೋಗಿದೆ, ತಾಲಿ ಕಟ್ಟಕ್ಕೆ ಇರಬೇಕಾದ್ರೆ ಗಂಡು ಹುಡುಗನೇ ನಾಪತ್ತೆ, ತಾಲಿ ಕಟ್ಸ್ಕೊಳ್ಳೋ ಹುಡುಗಿನೇ ನಾಪತ್ತೆ ಆಗಿರ್ತಾರೆ ಈ ಥರ ದೋಷದಲ್ಲಿ ಏನೋ ಮಾಡಿದರೆ. ಆದ್ದರಿಂದ ಮದುವೆ ಆಗಬೇಕಾದ್ರೆ ನಮ್ಮ ತಪ್ಪು ನಾವು ಫಸ್ಟು ತುಲನೆ ಮಾಡ್ಕೋಬೇಕು. ತುಲನೆ ಅಂದ್ರೇನು? ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್. ಕಣ್ಣು ಮುಚ್ಕೊಂಡು ಮದುವೆ ಮುಂಚೆನೇ ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಮದುವೆ ಮುಂಚೆನೇ ಇಷ್ಟೆಲ್ಲ ಆಗಿದ್ಮೇಲೆ ನನಗೆ ಮದುವೆ ಸುಖ ಸಿಗುತ್ತಾ ಮೇಲ್ಗಡೆ? ಹಾಗಾದರೆ ನಿಯತ್ತಾಗಿ ಯಾರ ಹತ್ರನೂ ಅವನು ಕೆಟ್ಟದಾಗಿ ನಡ್ಕೊಂಡಿಲ್ಲ. ಅವಳು ಕೂಡ ಅಷ್ಟೇ, ಯಾವ ಪರಪುರುಷ ಜೊತೆಲೂ ಅವಳು ಯಾವತ್ತೂ ಕಣ್ಣೆತ್ತು ನೋಡಿಲ್ಲ, ಯಾವುದೇ ರೀತಿ ಕೆಟ್ಟ ಕೆಲಸ ಆಗಿಲ್ಲ. ಇವನು ಅಷ್ಟೇ ಪರಸ್ತ್ರೀ ಬಗ್ಗೆ ಆಗಲಿ ಎಲ್ಲೂ ನೋಡಿಲ್ಲ, ಯಾವುದೇ ಸುಖ ಪಡ್ತಿಲ್ಲ. ಅಂಥವ್ರು ಭಾಳ ಜನ ಇದ್ದಾರೆ ಜಗತ್ತಿನಲ್ಲಿ. ಅಂಥವ್ರಿಗೆ ಮದುವೆ ಆದಮೇಲೆ ಕಷ್ಟ. ಅಂಥದ್ರಲ್ಲಿ ಇವರೆಲ್ಲ ಮದುವೆ ಮುಂಚೆನೇ ಎಲ್ಲ ಥರ ಆಟ ಆಡಿ ಬಂದವ್ರಿಗೆ ದೇವ್ರು ಹೆಂಗೆ ಒಳ್ಳೇದು ಮಾಡ್ತಾನೆ? ಯಾರಿಗೆ ಆಶೀರ್ವಾದ ಮಾಡಬೇಕು? ನಿಯತ್ತಾಗಿರೋ ದೇವ್ರ ಆಶೀರ್ವಾದ ಮಾಡ್ತಾನೋ, ಇಲ್ಲ ಮದುವೆ ಮುಂಚೆ ಕಣ್ಕೊಂಡು ಜೊತೆ ಎಲ್ಲ ಮಲಗಿ ಬಂದವ್ರಿಗೆ ಆಶೀರ್ವಾದ ಮಾಡ್ತಾನೋ? ನೀವೇ ಧರ್ಮವಾಗಿ ಯೋಚನೆ ಮಾಡಿ. ಆಮೇಲೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವ್ನು ಹೇಳಿದ ತಪ್ಪು, ಇವನು ಹೇಳಿದ ತಪ್ಪು ಅಂತಾರೆ. ಇಂಥದ್ರಲ್ಲಿ ಜಾತಕದಲ್ಲಿ ಹಿಡ್ದಾಕ್ಬಿಡ್ಬೋದು. ಜಾತಕ ಮದುವೆ ಮುಂಚೆ ಹಿಡ್ಬಿಡ್ಬೋದು, ಇವಳು ಎಂಥ ಹೆಂಗಸು, ಇವನು ಎಂಥ ಗಂಡಸು ಅಂತ. ಅವ್ರಿಗೆ ತಾಲಿ ಕಟ್ಟಕ್ಕೆ ಮಾತ್ರ ಒಂದು ಪರ್ಮಿಷನ್ ಬೇಕು ಜಾತಕ ಮ್ಯಾಚ್ ಮಾಡೋಕ್ಕೆ. ಆದರೆ ಅವರು ಮದುವೆ ಮುಂಚೆನೇ ಎಲ್ಲ ಥರ ಸುಖ ತೊಗೊಂಬಿಟ್ಟಿರ್ತಾರೆ, ತಾಲಿ ಒಂದು ಕಟ್ಟಿರೋಲ್ಲ. ಇಂಥವ್ರಿಗೆ ಅಂಥವ್ರ ಹೊಟ್ಟೆನಲ್ಲಿ, ಅಂಥ ಗಂಡಸಿನ ವೀರ್ಯದಲ್ಲಿ, ಅಂಥ ಹೆಂಗಸಿನ ಅಂಡಾಣಿನಲ್ಲಿ ಏನು ಭಗವಂತರು ಉಡಲ್ಲ, ಅವಧೂತರು ಮಹಾತ್ಮರು ಉಡೋದಿಲ್ಲ. ಎಲ್ಲ ಇವರು ಹೆಂಗೆ 3rd ಕ್ಲಾಸ್ ಜೀವನ ನಡೆಸಿದ್ರು ಮದುವೆ ಮುಂಚೆ, ಅದು ತಕ್ಕಂತೆ 3rd ಕ್ಲಾಸೇ ಮಕ್ಕಳೇ ಉಡೋದು. ಆದ್ದರಿಂದ ಯಾಕೆ ನಾವು ಮದುವೆ ಕ್ಯಾನ್ಸಲ್ ಆಯಿತು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅನ್ನೋದಕ್ಕೆ ಈ ಥರದ್ದು ಪೂರ್ವ ಜನ್ಮದಲ್ಲಿ ನಡೆದಿದ್ದರೆ ಅಥವಾ ಈ ಜನ್ಮದಲ್ಲಿ ನಡೆದಿದ್ದರೆ
ಪೂರ್ವ ಜನ್ಮದ್ದು ಕರ್ಮ ಇರ್ತದೆ, ಈ ಜನ್ಮದಲ್ಲೂ ಮದುವೆ ಮುಂಚೆ ಎಲ್ಲರ ಹತ್ರ ಮಲಗಿ ಬಂದಿರ್ತಾರೆ. ಎರಡೂ ಸೇರ್ತು ಅಂದರೆ ಇದೇ ರೀತಿ ಕ್ಯಾನ್ಸಲ್, ಎಂಗೇಜ್ಮೆಂಟ್ ಕ್ಯಾನ್ಸಲ್, ಮದುವೆ ಕ್ಯಾನ್ಸಲ್. ಯಾರಿಗೆ ಈ ರೀತಿ ಮದುವೆ ಆಗಿ ಕ್ಯಾನ್ಸಲ್ ಆಯಿತು, ಮದುವೆನೇ ಆಗಿಲ್ಲ, ಮದುವೆ ಮುಂಚೆನೇ ಮದುವೆ ಕ್ಯಾನ್ಸಲ್ ಆಯಿತು, ಎಂಗೇಜ್ಮೆಂಟ್ ಆಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತಂದರೆ ಈ ಥರ ದೋಷದಲ್ಲೆಲ್ಲೂ ಇರ್ತದೆ. ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂದರೆ ಕಾಮಾಖ್ಯ ತಂತ್ರಸಾರ ಅಂತ ಒಂದಿದೆ, ಕಾಮಾಖ್ಯ ದೇವಿ. ಆ ಕಾಮಾಖ್ಯ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಈ ಥರ ದೋಷಕ್ಕೆ ಪರಿಹಾರ ಹೇಳಿದ್ದಾರೆ. ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಬಲಗೈ ಕಿರುಬೆರಳು, ಎಡಗೈ ಕಿರುಬೆರಳು ಒಂದು ಮೇಲೊಂದು ಜೋಡಿಸ್ಬೇಕು. ಕಿರುಬೆರಳು ವೀರ್ಯಕಾರಕ, ಅಂಡಾಣುಕಾರಕ, ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಲಿಕ್ವಿಡ್ ಜಲ ರೂಪದಲ್ಲಿ, ದ್ರವ ರೂಪದಲ್ಲಿರೋದನ್ನ ಕಂಟ್ರೋಲ್ ಮಾಡೋದು ಈ ಕಿರುಬೆರಳು. ಶುಕ್ರ ವಿವಾಹಕಾರಕ, ಸಂತಾನಕಾರಕ, ವೀರ್ಯಕಾರಕ ಇದಲ್ಲ ಈ ರೀತಿ. ಇನ್ನು ಉಳಿದ 3 ಬೆರಳೆಲ್ಲ ಹೀಗೆ ಇಟ್ಕೋಬೇಕು. ಇದು ಈ ರೀತಿ ಮಾಡಿಕೊಂಡಾಗ ಒಂದು ಯೋನಿ ಟೈಪಲ್ಲಿ ಕಾಣುತ್ತೆ. ಇದು ಇನ್ನೊಂದ್ಸರಿ ತೋರಿಸ್ತೀನಿ. ಕಿರುಬೆರಳು ಒಂದು ಬೆರಳು ಇರಬೇಕು, ಹೆಬ್ಬೆಟ್ಟನ್ನು ಲಾಕ್ ಮಾಡಬೇಕು, ಈ 3 ಬೆರಳಿಗೆ ಇಟ್ಕೋಬೇಕು. ಈಗ ಇಟ್ಕೊಂಡು ಓಂ ಐಂ ಮ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ ಈ ಮುದ್ರೆ ಎಲ್ರಿಗೂ ಕಾಣ್ತಿದೆಯಲ್ಲ. ಇನ್ನೊಂದು ಸಲ ಕಿರುಬೆರಳು ಒಂದ್ರ ಮೇಲೆ ಒಂದು ಇಡೋದು, ಹೆಬ್ಬೆಟ್ಟನ್ನು ಕ್ರಾಸ್ ಮಾಡೋದು, ಉಳಿದೆಲ್ಲ ಬೆರಳನ್ನು ತೋರಿಸಿ ಈಗ ಇಟ್ಕೋಬೇಕು. ಇದು ವಿಚಲಿತ ಯೋನಿ ಅಂತಂದು, ಇದು ಯೋನಿ ಮುದ್ರಾ ಟೈಪ್, ಇದು ಒಂದು ಯೋನಿ ಮುದ್ರಾ. ಇದು ಕಾಮಾಖ್ಯ ದೇವಿ. ಈಗ ಇಟ್ಕೊಂಡು ಓಂ ಹೈಂ ಬ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ, ಓಂ ಹೈಂ ಬ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ, ಓಂ ಐಂ ಬ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ, ಓಂ ಐಂ ಬ್ರೀಂ ಕ್ಲೀಂ ಕಾಮಾಖ್ಯೈ ಸ್ವಾಹ ಅಂಥೇಳಿ ಕಾಮಾಖ್ಯ ದೇವಿ ಗೌಹಾಟಿನಲ್ಲಿದ್ದಾರೆ ದೇವಿ. ಆ ದೇವಿ ಪ್ರತಿ ತಿಂಗಳು ಮುಟ್ಟಾಕ್ತಾಳೆ. ಆಗ 5 ದಿನ ದೇವಸ್ಥಾನ ಬಂದ್ ಮಾಡ್ತಾರೆ ಅಲ್ಲಿ. ಆ ಕಾಮಾಖ್ಯ ದೇವಿನ ನೆನೆಸ್ಕೊಳ್ಳೋದ್ರಿಂದ ಈ ರೀತಿ ಏನಾದ್ರು ತಪ್ಪು ಮಾಡಿದ್ದಕ್ಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು, ಈ ರೀತಿ ದೋಷ ಇದಕ್ಕೆ ಮದುವೆ ನಿಂತೋಯ್ತು. ಎಂಗೇಜ್ಮೆಂಟು ಮದುವೆ ಸ್ಟಾಪ್ ಆಗಲಿಕ್ಕೆ ಇದೊಂದು ಪರಿಹಾರ. ಸ್ಟಾಪ್ ಆಗಿತ್ತು, ಮತ್ತೆ ಅವ್ರಿಗೆ ಮದುವೆ ಆಗೋ ಯೋಗ ಪ್ರಾಪ್ತಿ ಆಗಬೇಕು ಅಂದರೆ ಈ ದೋಷ ಐಂ ಬ್ರೀಂ ಕ್ಲೀಂ ಬೀಜ ಮಂತ್ರ ಕಾಮಾಖ್ಯೈ ಸ್ವಾಹ ಅಂಥೇಳಿ ಇದನ್ನು ಮಾಡಬೇಕು. ಈ ರೀತಿ ಮುದ್ರೆ ಇಟ್ಕೊಂಡು ಹೀಗೆ ಬಾಕಿದೆಲ್ಲ ಈ ರೀತಿ ಇಟ್ಕೊಂಡು ಮಾಡೋದು. ತಂತ್ರ ಏನಪ್ಪ ಅಂತಂದರೆ ನೀವು ನಿಮ್ಮ ಕಾಳಿ, ದುರ್ಗಿ ಅಥವಾ ರೌದ್ರ ರೂಪರು ಇರುವಂಥ ದೇವಿಗೆ ನಿಮಗೆ ಮದುವೆ ಆಗೋವರೆಗೂ ನೀವು ಹುಟ್ಟಿದ ವಾರ ಯಾವುದಿದೆ ಅವತ್ತು, ಮಂಗಳವಾರ ಹುಟ್ಟಿದ್ದೀರಾ, ಬುಧವಾರ ಹುಟ್ಟಿದ್ದೀರಾ, ಗುರುವಾರ ಹುಟ್ಟಿದ್ದೀರಾ, ಅವತ್ತು ಒಂದು ಕೈಲಿ ಅಷ್ಟದ ಕೊಂಬು ಕೈಲಿಟ್ಕೊಂಡು 1-2-3 ಅಷ್ಟದ ಕೊಂಬು ಇಟ್ಕೊಂಡು ಆ ದೇವಿಗೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ನೀವು ಹುಟ್ಟಿದ ವಾರಕ್ಕೊಂದ್ಸಲ ಅದು ಮಾಡಿ ತಂದು ಮನೇಲಿ ಇಟ್ಕೋಬೇಕು. ನಿಮ್ಗೆ ಯಾವಾಗ ಮದುವೆ ಫಿಕ್ಸ್ ಆಗುತ್ತೋ ಪುನಃ ಆಗ ಅದನ್ನು ಅಷ್ಟೊಂದು ಪುಡಿ ಮಾಡಿ ಅದರಲ್ಲಿ ಸ್ನಾನ ಮಾಡಿಸ್ಕೊಂಡು ಮತ್ತೆ ಮದುವೆ ಆಗಬೇಕು ಅಂತ. ಇದು ತಂತ್ರ. ಅಷ್ಟದ ಕೊಂಬು ಇದು ಈ ಥರ ದೋಷದವ್ರಿಗೆ ಇದೊಂದು ಮುದ್ರಾ ಮಂತ್ರ ತಂತ್ರ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSVK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲು, 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್ನು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೋಬೋದು. ಇನ್ನೊಮ್ಮೆ ಹೇಳ್ತೀನಿ, ಗುರುಪೂರ್ಣಿಮೆ ಮಹೋತ್ಸವ 21ನೇ ತಾರೀಕು ಭಾನುವಾರ ಇಂಗಿಲಿಗಿ ಅಂತ ಹಂಪೆಗೆ ಹೋಗಿ ನಮ್ಮ ಕಾರ್ಯಕ್ರಮ ಬರ್ಬೋದು, ಅಥವಾ ನಮ್ಮ ಕಾರ್ಯಕ್ರಮ ನೋಡ್ಕೊಂಡು ಹಂಪೆ ನೋಡಿಕೊಂಡು ಬರ್ಬೋದು. ಮತ್ತೊಮ್ಮೆ ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಆ ಒಂದು ನಡೆಯೋ ಸ್ಥಳದ ಅಡ್ರೆಸ್ಸು. ತಾವೆಲ್ಲರೂ ಗುರ್ತು ಮಾಡ್ಕೊಂಡು ಬನ್ನಿ. ಈ ಕಾರ್ಯಕ್ರಮ ಉಚಿತ. ನೀವೆಲ್ಲರೂ ಭಾಗವಹಿಸಿ ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.